ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ಮಲ್ಲಿಕಾರ್ಜುನ್. ನೀವು ನೋಡ್ತೀರಾ ಕನ್ನಡ ಟೆಕ್ನಾಲಜಿ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಉಸಿರುವಳಿ ಫೋನ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಉಸಿರುವಳಿ ಫೋನ್ ಅಂದರೆ ವಿವೋ V23 ಮತ್ತು V23 Pro ಅಂತ ಹೇಳ್ಬಿಟ್ಟು ಎರಡು ಮೊಬೈಲು. ಇವೆರಡು ಮೊಬೈಲ್ ನಿಮಗೆ ಕಲರ್ ಚೇಂಜ್ ಮಾಡುತ್ತೆ ಸ್ನೇಹಿತರೆ, ಬ್ಯಾಕ್ ಸೈಡು. ಅದಕ್ಕೆ ನಾನು ಇದನ್ನು ಉಸಿರುವಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಉಸಿರುವಳಿ ಕೂಡ ಯಾವ ಥರ ಕಲರ್ ಚೇಂಜ್ ಮಾಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ಇವು ಕೂಡ ಅದೇ ಥರ ನಿಮಗೆ ಪರ್ಟಿಕ್ಯುಲರಾಗಿ ಒಂದು ಕಲರ್ನ ಇರಲ್ಲ. ಮನಸ್ಸಿಗೆ ಬಂದಾಗ ಒಂದೊಂದು ಕಲರ್ನ ಚೇಂಜ್ ಮಾಡ್ತಾ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಈ ವಿಡಿಯೋ ಮುಖಾಂತರ ಫುಲ್ ಡೀಟೇಲ್ನ ತಿಳಿಸ್ಕೊಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ, ಹಾಗೂ ಪಕ್ಕದಲ್ಲಿರುವಂಥ ಗಂಟೆಯನ್ನು ಹೊಡೆಯಿರಿ ಸ್ನೇಹಿತರೆ. ಯಾಕಂದರೆ ನಾವು ಯಾವುದೇ ಒಂದು ವಿಡಿಯೋನ ಫಸ್ಟ್ ಅಪ್ಲೋಡ್ ಮಾಡಿದ ತಕ್ಷಣ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಫಸ್ಟ್ ನಿಮಗೆ ವಿವೋ V23 ಮತ್ತು V23 Pro ಮೊಬೈಲ್ಗಳಲ್ಲಿ ತುಂಬ ಡಿಫ್ರೆನ್ಸ್ ಏನಿಲ್ಲ ಸ್ನೇಹಿತರೆ. ಈಗ V23 Pro ಮೊಬೈಲ್ದು ಸ್ಪೆಸಿಫಿಕೇಷನ್ ನೋಡ್ಕೊಳ್ಳೋದಾದ್ರೆ ನಿಮಗೆ ಕಲರ್ ಚೇಂಜಿಂಗು ಎರಡರಲ್ಲಿ ಇರುತ್ತೆ ಸ್ನೇಹಿತರೆ. ಮತ್ತು 3D ಕರ್ವ್ಡ್ ಡಿಸ್ಪ್ಲೇ ಮಾತ್ರ ನಿಮಗೆ V23 Pro ಮೊಬೈಲಲ್ಲಿ ಮಾತ್ರ ಇರುತ್ತೆ ಸ್ನೇಹಿತರೆ. V23ಯಲ್ಲಿ ಇರಲ್ಲ ಅಂತ ಹೇಳ್ಬೋದು. ಯಾಕಂದರೆ ಡಿಸ್ಪ್ಲೇ ಒಂದು ಸೈಡು ಕರ್ವ್ ಆಗಿರುತ್ತಲ್ಲ, ಎರಡು ಸೈಡು, ಅದೇ ಥರ ಆ ಆಪ್ಷನ್ನ V23 Pro ಮೊಬೈಲ್ಗೆ ಮಾತ್ರ ಇದೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಇದರಲ್ಲಿ ಫ್ರಂಟ್ ಡ್ಯುಯಲ್ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಸ್ನೇಹಿತರೆ V23 Pro ಮೊಬೈಲಲ್ಲಿ. ಅದು ಕೂಡ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಇಂಡಿಯಾದಲ್ಲೇ ಆಯಿತು, ವರ್ಲ್ಡಲ್ಲೇ ಫಸ್ಟ್ ನಿಮಗೆ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುವಂಥ ಸೆಲ್ಫಿ ಕ್ಯಾಮ್ರಾನು ಇವರೇ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಕೂಡ ವಿವೋ V23 Pro ಮೊಬೈಲಲ್ಲಿ. ಮತ್ತು ನಿಮಗೆ ಕ್ಯಾಮ್ರಾ ಬಗ್ಗೆ ನೋಡ್ಕೊಳ್ಳೋದಾದ್ರೆ ಸ್ನೇಹಿತರೆ, ನಿಮಗೆ ಒಂದು ಮೈಕ್ರೋ ಕ್ಯಾಮ್ರಾ ಕೊಟ್ಟಿರ್ತಾರೆ, ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿರ್ತಾರೆ. ಮೇನ್ ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ 108 ಮೆಗಾಪಿಕ್ಸೆಲ್ನಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ V23 Pro ಮೊಬೈಲಲ್ಲಿ. ಅದೇ ನೀವು V23 ಮೊಬೈಲಲ್ಲಿ ನೋಡ್ಕೊಳ್ಳೋದಾದ್ರೆ ಸ್ನೇಹಿತರೆ, 64 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಮೇನ್ ಸೆನ್ಸರಾಗಿ ಕೊಟ್ಟಿರ್ತಾರೆ. ಮತ್ತು ಇದರಲ್ಲಿ ಕೂಡ ಅಲ್ಟ್ರಾ ವೈಡ್ ಆ್ಯಂಗಲ್ ಕೊಟ್ಟಿದ್ದಾರೆ ಮತ್ತು ಮೈಕ್ರೋ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಪ್ರೊಸೆಸರ್ಗಳು ತುಂಬ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಡೈಮೆನ್ಸಿಟಿ 1200 ಪ್ರೊಸೆಸರ್ನ ನಿಮಗೆ ವಿವೋ V23 Pro ಮೊಬೈಲಲ್ಲಿ ಕೊಟ್ಟಿದ್ದಾರೆ. ಡೈಮೆನ್ಸಿಟಿ 920 ಪ್ರೊಸೆಸರ್ನ ನಿಮಗೆ ವಿವೋ V23 ಮೊಬೈಲಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಎರಡು ಪ್ರೊಸೆಸರ್ ಬಂದುಬಿಟ್ಟು ನಿಮಗೆ ಒಂದು 15,000 ರಿಂದ 16,000 ಮಧ್ಯದಲ್ಲಿ ಬರುವಂಥ ಪ್ರೊಸೆಸರು, ಒಂದು ನಿಮಗೆ 25,000 ರಿಂದ 30,000 ಮಧ್ಯದಲ್ಲಿ ಬರುವಂಥ ಪ್ರೊಸೆಸರ್ ಅಂತ ಹೇಳ್ಬೋದು ಸ್ನೇಹಿತರೆ. ಆದರೂ ಕೂಡ ಇವರು ಪ್ರೈಸ್ನ ಜಾಸ್ತಿ ಮಾಡ್ತಾರೆ ಅಂತ ನಿಮ್ಗೆ ಕಾಮನ್ ಆಗಿ ಗೊತ್ತು. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮತ್ತು ನಿಮಗೆ ಇದರಲ್ಲಿ ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ 4300 mAh ವಿವೋ V23 Pro ಮೊಬೈಲಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು 4200 mAh ಬ್ಯಾಟ್ರಿನ ವಿವೋ V23 ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೂ ಎರಡರಲ್ಲಿ 44 ವಾಟ್ ಫ್ಲ್ಯಾಶ್ ಚಾರ್ಜ್ ಸಪೋರ್ಟ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ನಿಮಗೆ ಬೆಲೆ ಹಾಗೂ ಸ್ಟೋರೇಜ್ಗಳ ಬಗ್ಗೆ ಮಾತಾಡ್ಕೊಳ್ಳೋದ್ರೆ ಸ್ನೇಹಿತರೆ, ಎರಡೂ ಕೂಡ ನಿಮಗೆ ಬೇಸ್ ವೇರಿಯಂಟು 8GB 128GB ಅಂತ ಬರುತ್ತೆ ಸ್ನೇಹಿತರೆ. ಮತ್ತು ನಿಮಗೆ ಹೈ ಎಂಡ್ ವೇರಿಯಂಟು 12GB ಪ್ಲಸ್ 256GB ಇಂದ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದಕ್ಕೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಕೂಡ ಇದೆ. IQದವ್ರು ಫಸ್ಟ್ ಇದನ್ನ ಪ್ರೊವೈಡ್ ಮಾಡಿರೋದು ಎಕ್ಸ್ಟೆಂಡ್ ರ್ಯಾಮ್ ಮ್ಯಾನೇಜ್ಮೆಂಟನ್ನು. ಇವಾಗ ಇವ್ರು ಕೂಡ ಕೊಡ್ತಾಯಿದ್ದಾರೆ. ತುಂಬ ಮೊಬೈಲ್ಗಳು ಕೂಡ ಯಾವ ಥರ ಆಪ್ಷನ್ನ ತರ್ತಾವೆ ಅಂತ ಹೇಳ್ಬೋದು ಸ್ನೇಹಿತರೆ. ನಮಗೆ ಜಾಸ್ತಿ ರ್ಯಾಮ್ ಅವಶ್ಯಕತೆ ಇರೋಲ್ಲ, ಇರುವಂಥ ಸ್ಟೋರೇಜ್ನೇ ರ್ಯಾಮ್ ಥರ ಯೂಸ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಆ ಎಕ್ಸ್ಟೆಂಡೆಡ್ ಸ್ಟೋರೇಜ್ಗೆ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ನೀವು 6GB 6GB ಫೋನ್ ತೊಗೊಂಡ್ರು ಆ ಎಕ್ಸ್ಟೆಂಡೆಡ್ ರ್ಯಾಮ್ ಎಷ್ಟು ಇರುತ್ತಲ್ಲ ಅಷ್ಟು ಕೂಡ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇವಾಗ ವಿವೋ V23 Pro ಮೊಬೈಲ್ದು ಪ್ರೈಸ್ ನೋಡ್ಕೊಳ್ಳೋದ್ರೆ ಸ್ನೇಹಿತರೆ, 8GB 128GBದು 38,990 ರೂಪಾಯಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ನಿಮಗೆ ಹೈ ಎಂಡ್ ವೇರಿಯಂಟು 12GB 256GBದು 43,990 ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಎರಡು ಪ್ರೈಸ್ಗೆ ಈ ಮೊಬೈಲು ಒಳ್ಳೆಯದಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಯಾರಾದರೂ ವಿವೋ ಬ್ರ್ಯಾಂಡ್ ಇಷ್ಟಪಡುವಂಥವ್ರು ಮತ್ತು ಕಲರ್ ಚೇಂಜಿಂಗ್ ಉಸಿರುವಳಿ ಫೋನ್ ಬೇಕಂತ ಹೇಳೋರು ಮಾತ್ರ ಈ ಮೊಬೈಲ್ನ ತೊಗೋಬೋದು ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ನಿಂತಿರೋ ಸ್ಪೆಸಿಫಿಕೇಷನ್ಗೆ ಮತ್ತು ಇದ್ರ ಕ್ವಾಲಿಟಿಗೆ ನಾವು ಹಬ್ಬ ಅಂದರೂ ಕೂಡ 30,000 ರಿಂದ 35,000 ರೂಪಾಯಿ ಜಾಸ್ತಿ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ. ಆದರೆ ಇವರು ಮಾತ್ರ ಒಂದು 4,000 ರಿಂದ 5,000 ಜಾಸ್ತಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರೈಸ್ನ. ಮತ್ತು ನಿಮಗೆ ವಿವೋ V23 ಮೊಬೈಲ್ದು ನೋಡ್ಕೊಳ್ಳೋದ್ರೆ ಸ್ನೇಹಿತರೆ, ಇದರ ಸೆನ್ಸರ್ ಬಂದುಬಿಟ್ಟು 64 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಕೂಡ ಡೈಮೆನ್ಸಿಟಿ 920 ಪ್ರೊಸೆಸರ್ನ ಕೊಟ್ಟಿರೋದ್ರಿಂದ ಇದು ಪ್ರೊಸೆಸರ್ ಬಗ್ಗೆ ಮಾತಾಡ್ಕೊಳ್ಳೋದು ಆಲ್ರೆಡಿ 810 ಅಲ್ಲಿ ಅಥವಾ ಈ ಥರ 900 ಸೀರೀಸ್ 1000 ಒಳಗಿನಂಥ ಮೊಬೈಲ್ಗಳನ್ನು ಆಲ್ರೆಡಿ ನಾವು 20,000 ಮಧ್ಯದಲ್ಲಿ ನೋಡಿದ್ದೀವಿ. ಈ ವಿವೋ ಕ್ವಾಲಿಟಿ ಹಾಗೂ ಈ ವಿವೋ ಕ್ರೇಜ್ನಿಂದಾಗಿ ಹಾಗೂ ಇದರ ಕ್ಯಾಮ್ರಾ ಕ್ವಾಲಿಟಿಯಿಂದಾಗಲಿ ನಿಮಗೆ ಈ V23 ಮೊಬೈಲ್ ಏನಿದೆಯಲ್ಲ ಇದು ನಿಮಗೆ 20,000 ರಿಂದ 25,000 ಮಧ್ಯದಲ್ಲಿ ಬರಬೇಕಾಗಿತ್ತು. ಬಟ್ ಇವರು ಇದನ್ನು ಮತ್ತು ಇದಕ್ಕೆ ಕೂಡ 5,000 ರಿಂದ 6,000 ಫೋನ್ನ ರೇಟ್ನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ 30,000 ಅಂತಂದರೆ ತುಂಬ ಜಾಸ್ತಿ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ. 5,000 ಕಡಿಮೆ ಆಗಿದ್ದರೆ ತುಂಬ ಒಳ್ಳೆಯದಾಗ್ತಿತ್ತು. ಇದಿಷ್ಟು ಇದ್ರ ರಿವ್ಯೂ ಸ್ನೇಹಿತರೆ. ಪ್ಲೀಸ್ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಫಾಲೋ ಮಾಡಿ. ಇದೇ ಥರ ಟೆಕ್ನಾಲಜಿ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.